ಇವತ್ತಿಂದ ಕೇರಳದಲ್ಲಿ ಮಿಂಚಿನ ಸಂಚಾರವನ್ನು ಕೈಗೊಳ್ಳಬೇಕು ಅಂತ ರಾಹುಲ್ ಗಾಂಧಿ ನಿರ್ಧರಿಸಿದ್ದಾರೆ. ಅಲ್ಲಿನ ಕಾಂಗ್ರೆಸ್ ಪಕ್ಷ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ. ನಾವು ಕಾಂಗ್ರೆಸ್ ಪಕ್ಷದ ಬಾವುಟವನ್ನ ಪ್ರದರ್ಶಿಸೋದಿಲ್ಲ. ಇದೇನಿದು? ಇಂಥ ಒಂದು ಪ್ರಸಂಗ ಪ್ರಜಾಪ್ರಭುತ್ವ ಭಾರತದ, ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಯಾವತ್ತೂ ಬಂದಿಲ್ಲ. ಕೇರಳ ಕಾಂಗ್ರೆಸ್ ನಲ್ಲಿ ಇಂಥ ವಿಚಿತ್ರ ನಡೀತಾ ಇದೆ. ಮೆರವಣಿಗೆ ಬಂದು ಆ ನಂತರ ರಾಹುಲ್ ಗಾಂಧಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ಇಡೀ ಮೆರವಣಿಗೆಯುದ್ದಕ್ಕೂ ಕಾಂಗ್ರೆಸ್ ತನ್ನ ಯಾವುದೇ ಬಾವುಟದ ಪ್ರದರ್ಶನಕ್ಕೆ ಅವಕಾಶ ನೀಡಿರಲಿಲ್ಲ. ಇದೇನಿದು? ವಿಚಿತ್ರವಾಗಿದೆಯಲ್ಲ. ಕಾಂಗ್ರೆಸ್ಗೆ ಬಿಜೆಪಿ ಭಯ. ಈ ಪರಿಸ್ಥಿತಿ ಕಾಂಗ್ರೆಸ್ಗೆ ಯಾಕೆ ಬಂತು? ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದರು. ಕಾಂಗ್ರೆಸ್ ಪ್ರಣಾಳಿಕೆ ಮುಸ್ಲಿಂ ಲೀಗ್ನ ಪ್ರಣಾಳಿಕೆಯಂತೆ ಭಾಸವಾಗ್ತಾ ಇದೆ. ಈ ರೀತಿಯ ಕಳ್ಳಾಟ ಆಡುವ ಮುಖಾಂತರ ಕಾಂಗ್ರೆಸ್ ಯಾವ ಜಾಲದಲ್ಲಿ ಬೀಳ್ತಾ ಇದೆ? ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ. ಇವತ್ತು ನಾನು ಕೇರಳ ರಾಜಕೀಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋನಿದ್ದೇನೆ. ಅದರಲ್ಲೂ ಮುಖ್ಯವಾಗಿ ಕೇರಳದ ಕಾಂಗ್ರೆಸ್ ಮೈತ್ರಿಯ ಬಗ್ಗೆ ಒಂದಷ್ಟು ಕುತೂಹಲಕರವಾದಂಥ ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಡೋನಿದ್ದೇನೆ. ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಅವರು ಮೇರು ನಾಯಕ. ಈ ಬಾರಿ ಕೇರಳದ ವಯನಾಡ್ನಲ್ಲಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಕಳೆದ ಬಾರಿ ಗೆದ್ದಿದ್ದರು, ಈ ಬಾರಿ ಮತ್ತೆ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಇವತ್ತಿಂದ ಕೇರಳದಲ್ಲಿ ಮಿಂಚಿನ ಸಂಚಾರವನ್ನು ಕೈಗೊಳ್ಳಬೇಕು ಅಂತ ರಾಹುಲ್ ಗಾಂಧಿ ನಿರ್ಧರಿಸಿದ್ದಾರೆ. ಕೇರಳದಲ್ಲಿ ಪ್ರಚಾರದಲ್ಲಿ ಅವರು ಭಾಳ ಜೋಶಾಗಿ ಇವತ್ತಿಂದ ಹೊರಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಅಲ್ಲಿನ ಕಾಂಗ್ರೆಸ್ ಪಕ್ಷ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ. ಏನದು ಪ್ರಕಟಣೆ? ಈ ಬಾರಿ ಕೇರಳದಲ್ಲಿ ಕಾಂಗ್ರೆಸ್ ಪ್ರಚಾರದ ಯಾವ ಸಭೆಗಳಲ್ಲೂ ನಾವು ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಪ್ರದರ್ಶಿಸೋದಿಲ್ಲ ಅನ್ನುವಂಥ ಒಂದು ಪ್ರಕಟಣೆ. ಇದೇನಿದು? ಇಂಥ ಒಂದು ಪ್ರಸಂಗ ಪ್ರಜಾಪ್ರಭುತ್ವ ಭಾರತದ, ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಯಾವತ್ತೂ ಬಂದಿಲ್ಲ. ರಾಜಕೀಯ ಪಕ್ಷವೊಂದು ಪ್ರಚಾರಕ್ಕೆ ಹೊರಟು ನಿಂತಿದೆ, ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ನಿಂತಿದೆ, ಅದಕ್ಕಾಗಿ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಆದರೆ ನಾಯಕರು ನಿರ್ಧಾರ ಮಾಡ್ತಾರೆ, ನಮ್ಮ ಪಕ್ಷದ ಬಾವುಟವನ್ನು ಎಲ್ಲೂ ಪ್ರದರ್ಶನ ಮಾಡೋದು ಬೇಡ. ಎಂಥ ವಿಚಿತ್ರ ನೋಡಿ. ಆದರೆ ಕೇರಳ ಕಾಂಗ್ರೆಸ್ನಲ್ಲಿ ಇಂಥ ವಿಚಿತ್ರ ನಡೀತಾ ಇದೆ. ಕಳೆದ ವಾರ ಸ್ವಲ್ಪ ದಿನಗಳ ಹಿಂದೆ ರಾಹುಲ್ ಗಾಂಧಿ ವಯನಾಡ್ನಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಆ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಕೂಡ ಅವ್ರ ಜೊತೆಗೆ ಇದ್ದರು. ದೊಡ್ಡ ಮೆರವಣಿಗೆ ಬಂದು ಆ ನಂತರ ರಾಹುಲ್ ಗಾಂಧಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ಇಡೀ ಮೆರವಣಿಗೆಯುದ್ದಕ್ಕೂ ಕಾಂಗ್ರೆಸ್ ತನ್ನ ಯಾವುದೇ ಬಾವುಟದ ಪ್ರದರ್ಶನಕ್ಕೆ ಅವಕಾಶ ನೀಡಿರಲಿಲ್ಲ. ಆಯ್ತಪ್ಪ, ಅದು ಕಾಂಗ್ರೆಸ್ನ ಆಂತರಿಕ ವಿಚಾರ ಅಂತ ಅಂದ್ಕೋಬಹುದು. ಆದರೆ ಕೇರಳದಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿರುವಂತಹ ಅಥವಾ ಕಾಂಗ್ರೆಸ್ ಈ ಪಕ್ಷಕ್ಕೆ ಬೆಂಬಲ ಸೂಚಿಸಿದೆ ಅಂತ ಬೇಕಾದರೂ ಅಂದ್ಕೋಬಹುದು ಮುಸ್ಲಿಂ ಲೀಗ್, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್, ಆ ಪಕ್ಷದ ಧ್ವಜಗಳೂ ಸಹ ಅವತ್ತಿನ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಕಾಣಲಿಲ್ಲ. ಅಂದರೆ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಲೀಗ್ ತನ್ನ ಬಾವುಟವನ್ನು ಹಾರಿಸಬಾರ್ದು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿತ್ತು ಅಂತ ಆಗ ಸಾಕಷ್ಟು ಚರ್ಚೆ ಆಗಿತ್ತು. ಇದೇನಿದು? ವಿಚಿತ್ರವಾಗಿದೆಯಲ್ಲ. ಎರಡೂ ಮೈತ್ರಿ ಪಕ್ಷಗಳು ಬಹಿರಂಗವಾಗಿ ಯಾಕೆ ತಮ್ಮ ಧ್ವಜಗಳನ್ನು ಹಾರಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ? ಇಲ್ಲಿ ಕಾಂಗ್ರೆಸ್ನ ಈ ನಿಲುವಿಗೆ ಅಲ್ಲಿನ CPM ಒಂದು ಏನು ಹೇಳಿದೆ ಅಂತಂದರೆ, ಕಾಂಗ್ರೆಸ್ಗೆ BJP ಭಯ, ಹಾಗಾಗಿ ಅದು ತನ್ನ ಪಕ್ಷದ ಬಾವುಟದ ಜೊತೆಗೆ ಮುಸ್ಲಿಂ ಲೀಗ್ ಪಕ್ಷದ ಬಾವುಟವನ್ನು ತೋರಿಸಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅದೇ ಕೇರಳದ BJP ಏನು ಹೇಳ್ತಾ ಇದೆ ಅಂತಂದರೆ, ಕಾಂಗ್ರೆಸ್ಸಿಗೆ ಮುಸ್ಲಿಂ ಲೀಗ್ ಜೊತೆ ತಾನು ಮೈತ್ರಿ ಮಾಡಿಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಒಂದು ರೀತಿಯ ಹಿಂಜರಿಕೆ. ಮುಸ್ಲಿಂ ಲೀಗ್ನವರು ಈಗಲಾದರೂ ಎಚ್ಚೆತ್ಕೊಂಡು ಅವರಿಗೆ ಬೆಂಬಲ ವಾಪಸ್ ತಗೊಳ್ತಿರೋ ಇಲ್ವೋ ನೋಡಿ, ಅಥವಾ ಈ ರೀತಿ ಹಿಂಜರಿಕೆ ಮನಸ್ಥಿತಿ ಇರೋದ್ರ ಬದಲು ನೀವು ಮುಸ್ಲಿಂ ಲೀಗ್ಗೆ ಕೊಟ್ಟಿರುವಂತಹ ಬೆಂಬಲವನ್ನು ವಾಪಸ್ ತಗೊಂಡ್ಬಿಡಿ. ಈ ರೀತಿಯ ಟಾಂಗ್ಗಳನ್ನು CPM ಮತ್ತು BJP ಎರಡೂ ಪಕ್ಷಗಳು ಕಾಂಗ್ರೆಸ್ಗೆ ನೀಡ್ತಾ ಇವೆ. ಈ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಯಾಕೆ ಬಂತು? ಕಳೆದ ಜನವರಿಯಲ್ಲಿ ರಾಮ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಏನಾಯಿತು, ಆ ಸಂದರ್ಭದಲ್ಲಿ ಅಯೋಧ್ಯೆಯ ಪ್ರತಿಷ್ಠಾನದಿಂದ ಎಲ್ಲ ಪಕ್ಷಗಳಿಗೂ ಆಹ್ವಾನ ಹೋಯಿತು, ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸಿ ಅನ್ನುವಂಥದ್ದು. ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಯವರಿಗೂ ಹೋಯಿತು.
ಅದನ್ನು ಒಪ್ಕೋಬೇಕೋ ಬೇಡವೋ ಅಂತ ಕಾಂಗ್ರೆಸ್ ಪಕ್ಷ ಮೀನಾಮೇಷ ಎಣಿಸ್ತಾ ಇತ್ತು. ತಾನು ಬರ್ತೀನಿ ಅಂತಲೂ ಹೇಳಲಿಲ್ಲ, ಬರಲ್ಲ ಅಂತಲೂ ಹೇಳಲಿಲ್ಲ. ಆಗ ಕೇರಳದಲ್ಲಿ ಒಂದು ರೀತಿಯ ವಾಗ್ಯುದ್ಧ ಶುರುವಾಯಿತು. ಏನು? ಅಲ್ಲಿ ಒಂದು ಸಂಸ್ಥಾನಂ ಅಂತ ಒಂದು ಆರ್ಗನೈಸೇಷನ್ ಇದೆ. ಅದು ಮುಸ್ಲಿಂ ಹಕ್ಕುಗಳ ಬಗ್ಗೆ ಹೋರಾಡುವಂಥ ಒಂದು ಆರ್ಗನೈಸೇಷನ್. ಅವರು ಮುಸ್ಲಿಂ ಲೀಗ್ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿರುವಂಥ ಒಂದು ಆರ್ಗನೈಸೇಷನ್. ಆ ಆರ್ಗನೈಸೇಷನ್ನು, ಅದರ ನಾಯಕರು ಕಾಂಗ್ರೆಸ್ಸಿಗೆ ನೇರ ವಾಗ್ದಾಳಿ ಮಾಡಿದರು. ಪ್ರಾಣ ಪ್ರತಿಷ್ಠಾಪನೆಯನ್ನು ಕಾಂಗ್ರೆಸ್ ಪಕ್ಷ ಬಹಿರಂಗವಾಗಿ ವಿರೋಧಿಸಬೇಕು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವುದನ್ನೇ ಮೂಲಭೂತವಾಗಿ ನಾವೆಲ್ಲರೂ ವಿರೋಧಿಸ್ತಿರುವಾಗ ನೀವು ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಬಹಿರಂಗವಾಗಿ ವಿರೋಧಿಸುವುದರ ಮೂಲಕ ನಿಮ್ಮ ನಿಲುವನ್ನು ಇಡೀ ಭಾರತಕ್ಕೆ, ಇಡೀ ವಿಶ್ವಕ್ಕೆ ನೀವು ಪ್ರದರ್ಶಿಸಬೇಕು ಮತ್ತು ಸ್ಪಷ್ಟಪಡಿಸಬೇಕು. ಆದರೂ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಮೀನಾಮೇಷ ಎಣಿಸ್ತಾ ಇತ್ತು. ಪ್ರಾಣ ಪ್ರತಿಷ್ಠಾಪನೆಗೆ ಹೋಗಬೇಕೋ ಬೇಡವೋ, ಹೋದರೆ ಏನಾಗುತ್ತೆ, ಹೋಗದೇ ಇದ್ದರೆ ಏನಾಗುತ್ತೆ, ಹೋಗದೇ ಇದ್ದರೆ ಹಿಂದೂಗಳ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ, ಹೋದರೆ ಮುಸ್ಲಿಮರ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ನೋಡಿ ಕಾಂಗ್ರೆಸ್ನ ಮನಸ್ಥಿತಿ ಯಾವ ರೀತಿ ಬಂದು ಮುಟ್ಟಿಬಿಟ್ಟಿದೆ ಅಂತ. ಎಲ್ಲದಕ್ಕೂ ಮತಗಳ ಮೂಲಕವೇ ಯೋಚನೆ ಮಾಡುವಂತಹ, ಚಿಂತನೆ ಮಾಡುವಂತಹ ಮನಸ್ಥಿತಿ ಕಾಂಗ್ರೆಸ್ಸನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿಬಿಟ್ಟಿದೆ. ಅಂತಿಮವಾಗಿ ಕಾಂಗ್ರೆಸ್ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ವಿರೋಧಿಸುವ ಹೇಳಿಕೆಯನ್ನು ನೀಡಿತು. ಅದು ಧಾರ್ಮಿಕವಾದದ್ದಲ್ಲ, ಅದು BJP ಪ್ರೇರಿತ ಕಾರ್ಯಕ್ರಮ, ಹಾಗಾಗಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನಾವು ವಿರೋಧಿಸ್ತೇವೆ, ಹಾಗಾಗಿ ನಾವು ಯಾರೂ ಬರೋದಿಲ್ಲ ಅಂತ ಅಂತೂ ಇಂತೂ ಕೊನೆಯ ಗಳಿಗೆಯಲ್ಲಿ ಅದು ಹೇಳಿಕೆಯನ್ನು ಕೊಡ್ತು. ಇದಕ್ಕೆ ಕಾರಣ ಆಗಿದ್ದು ಇಷ್ಟೇ. ಸಂಸ್ಥಾನಂ ಅನ್ನೋ ಸಂಘಟನೆ ಏನಿದೆ ಅದು ಕಾಂಗ್ರೆಸ್ಗೆ ನೇರ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಕೇರಳದಲ್ಲಿ ನೀವು ಬಹಿರಂಗವಾಗಿ ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನೆ ವಿಚಾರದಲ್ಲಿ ನಿಮ್ಮ ಕಠಿಣ ನಿಲುವನ್ನು ನೀವು ಹೇಳದಿದ್ದರೆ ಕೇರಳದಲ್ಲಿ ನಿಮಗೆ ಮುಸ್ಲಿಂ ಮತಗಳು ಸಿಗೋದು ಕಷ್ಟ ಆಗುತ್ತೆ ಅನ್ನುವಂಥದ್ದು. ಇದು ನೇರಾನೇರಿ ಓಪನ್ ಆಗಿ ನಡೆದಂತಹ ಚರ್ಚೆಗಳು. ಇದನ್ನು ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಉತ್ತರ ಭಾರತದಲ್ಲಿ ಹಿಂದೂಗಳ ಮತ ಬರುತ್ತೋ ಬಿಡುತ್ತೋ, ಆದರೆ ಕೇರಳದಲ್ಲಂತೂ ನಮಗೆ ಮುಸ್ಲಿಮರ ಮತ ಬೇಕಪ್ಪ ಅನ್ನೋ ಕಾರಣದಿಂದಲೋ ಏನೋ ಗೊತ್ತಿಲ್ಲ, ಆ ರೀತಿಯ ಬಹಿರಂಗ ಹೇಳಿಕೆಯನ್ನು ಕೊಡ್ತು. ಅದಾದ ನಂತರ ಕಾಂಗ್ರೆಸ್ಸಿಗೆ ಒಂದು ರೀತಿ ತಳಮಳ ಶುರುವಾಯಿತು. ಈ ರೀತಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದೇವೆ, ಈ ಹೇಳಿಕೆಯ ಜೊತೆಗೆ ನಾವು ಕಾಂಗ್ರೆಸ್ನವರು ಮುಸ್ಲಿಂ ಲೀಗ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕೇರಳದಲ್ಲೆಲ್ಲ ಪ್ರಚಾರ ಮಾಡಿದ್ರೆ ಹಿಂದೂಗಳ ಮತಗಳು ಕ್ರೋಢೀಕರಣ ಆಗುತ್ತೆ, ಕಾಂಗ್ರೆಸ್ ವಿರುದ್ಧವಾಗಿ ಕ್ರೋಢೀಕರಣ ಆಗುತ್ತೆ. ಅದರ ಲಾಭ ಕೇರಳದಲ್ಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಕೇರಳ ಬಿಟ್ಟು ಉಳಿದ ಒಂದೆರಡು ದಕ್ಷಿಣ ಭಾರತ ಬಿಟ್ಟು ಇಡೀ ಭಾರತದಲ್ಲಿ ಆ ಲಾಭ BJPಗೆ ಆಗಿಬಿಟ್ರೆ ಏನು ಕತೆ ಅನ್ನುವಂಥ ಆತಂಕ ಕಾಂಗ್ರೆಸ್ಸಿಗೆ ಶುರುವಾಯಿತು. ಆ ಕಾರಣದಿಂದ ಈ ಬಾರಿಯ ಕೇರಳದ ಕಾಂಗ್ರೆಸ್ ಪ್ರಚಾರದ ಸಂದರ್ಭದಲ್ಲಿ ಅದು ಮುಸ್ಲಿಂ ಲೀಗ್ ನಾಯಕರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತು, ಕನ್ವಿನ್ಸ್ ಮಾಡ್ತು. ನೋಡಿ, ಮುಸ್ಲಿಂ ಲೀಗ್ ಧ್ವಜದ ಜೊತೆ ಕಾಂಗ್ರೆಸ್ ಧ್ವಜ ಕಂಡ ಕೂಡಲೇ ಹಿಂದೂಗಳ ಮತಗಳು BJP ಪರವಾಗಿ ಕ್ರೋಢೀಕರಣ ಆಗ್ತವೆ, ಸೊ ಇದು BJPಗೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಮುಸ್ಲಿಂ ಲೀಗ್ ಧ್ವಜವನ್ನು ಪ್ರದರ್ಶಿಸೋದು ಬೇಡ ರಾಹುಲ್ ಗಾಂಧಿಯವರ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ. ಆಗ ಮುಸ್ಲಿಂ ಲೀಗ್ ನಾಯಕರಿಗೆ ಸ್ವಲ್ಪ ಮುಜುಗರ ಆಯಿತು. ಆಗ ಕಾಂಗ್ರೆಸ್ ಹೇಳ್ತು, ನಮ್ಮ ಪಕ್ಷದ ಬಾವುಟವನ್ನು ಕೂಡ ನಾವು ಪ್ರದರ್ಶನ ಮಾಡೋದಿಲ್ಲ. ಓಕೆ ಫೈನ್, ನಾಮಪತ್ರ ಸಲ್ಲಿಕೆ ಆಯಿತು, ಎರಡೂ ಪಕ್ಷಗಳ ಬಾವುಟ ಕಂಡು ಬರಲಿಲ್ಲ. ಅದಾದ ನಂತರ ಕಾಂಗ್ರೆಸ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಯಿತು. ಇಡೀ ಪ್ರಚಾರದ ಸಂದರ್ಭದಲ್ಲಿ, ಲೋಕಸಭೆಗೆ ನಡೆಯುವಂತಹ ಇಡೀ ಪ್ರಚಾರ ಏನಿದೆ ಕೇರಳ ರಾಜ್ಯದಲ್ಲಿ, ಪ್ರಚಾರದ ಯಾವ ಸಂದರ್ಭದಲ್ಲೂ ಕಾಂಗ್ರೆಸ್ ತನ್ನ ಬಾವುಟವನ್ನು ಪ್ರದರ್ಶನ ಮಾಡೋದಿಲ್ಲ ಅಂತ ಒಂದು ಬಹಿರಂಗವಾದ ಹೇಳಿಕೆಯನ್ನು ಕೊಟ್ಬಿಡ್ತು. ಇದರ ಉದ್ದೇಶ ಏನು ಅಂತಂದರೆ ಮುಸ್ಲಿಂ ಲೀಗ್ ಕೂಡ ತನ್ನ ಬಾವುಟವನ್ನು ಪ್ರದರ್ಶನ ಮಾಡಬಾರ್ದು ಅನ್ನುವಂಥದ್ದು. ನೋಡಿ, ಶತಮಾನಗಳ ಇತಿಹಾಸ ಇರುವಂತಹ ಕಾಂಗ್ರೆಸ್ ಪಕ್ಷ ಹೆಮ್ಮೆಯಿಂದ ತನ್ನ ಧ್ವಜವನ್ನು ಹಿಡಿದು ಅದರ ಕಾರ್ಯಕರ್ತರು ಓಡಾಡ್ತಿದ್ದಂತಹ ಪಕ್ಷ, ಪ್ರತಿ ಚುನಾವಣೆಯಲ್ಲೂ ಕಾಂಗ್ರೆಸ್ ಬಾವುಟಗಳು ಬೀದಿಗಳಲ್ಲಿ ರಾರಾಜಿಸ್ತಾ ಇದ್ವು. ಆದರೆ ಈ ಬಾರಿ ಕೇರಳದಲ್ಲಿ ತನ್ನದೇ ಪಕ್ಷದ ಬಾವುಟವನ್ನು ತಾನೇ ಹಾರಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಹಿಂಜರಿಯುವಂತಹ ಅಥವಾ ಹಾರಿಸಬಾರ್ದು ಅಂತ ನಿರ್ಧಾರಕ್ಕೆ ಬರುವಂಥ
ಪರಿಸ್ಥಿತಿಯನ್ನು ತಂದುಕೊಂಡಿದೆ. ಎಂಥ ವಿಪರ್ಯಾಸ ಅಲ್ವಾ? ಆದರೆ ಸ್ನೇಹಿತರೆ, ಮುಸ್ಲಿಂ ಲೀಗ್ ಅನ್ನುವಂಥದ್ದು ಏನು ಇವತ್ತು ಕೇರಳದಲ್ಲಿ ಆ್ಯಕ್ಟಿವ್ ಆಗಿದೆ, ಅದು ಮುಸ್ಲಿಮರ ಪರವಾಗಿ, ಭಾರತದ ಮುಸ್ಲಿಮರ ಪರವಾಗಿ ತಾನು ಧ್ವನಿ ಎತ್ತುತ್ತೇನೆ, ಹಾಗಾಗಿ ನಮ್ಮದು ಒಂದು ರಾಜಕೀಯ ಪಕ್ಷ ಅಂತ ಅದು ಹೇಳ್ಕೊಂಡಿದೆ. ಫೈನ್, ಅದರ ಬಗ್ಗೆ ಯಾವುದೇ ತಕರಾರಿಲ್ಲ. ಆದರೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ನೋಡಿದಾಗ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಮಾತು ಹೇಳಿದರು. ಕಾಂಗ್ರೆಸ್ ಪ್ರಣಾಳಿಕೆ ಮುಸ್ಲಿಂ ಲೀಗ್ನ ಪ್ರಣಾಳಿಕೆಯಂತೆ ಭಾಸವಾಗ್ತಾ ಇದೆ. ಅಂದರೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆ ರಚಿಸುವಲ್ಲಿ ಮುಸ್ಲಿಂ ಲೀಗಿನ ಒತ್ತಡಕ್ಕೆ ಎಷ್ಟರ ಮಟ್ಟಿಗೆ ಮಣಿದಿದೆ ಅನ್ನುವಂಥದ್ದು ಆ ಪ್ರಣಾಳಿಕೆಯಲ್ಲಿ ಗೊತ್ತಾಗ್ತಾ ಹೋಗ್ತಿದೆ ಅನ್ನುವಂಥದ್ದು ಮೋದಿ ಅವರ ಈ ಟಿಪ್ಪಣಿಯ ಸಾರಾಂಶ. ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಸ್ಲಿಂ ಲೀಗಿನ ಒತ್ತಡಕ್ಕೆ ಕಾಂಗ್ರೆಸ್ ಹೇಗೆ ತನ್ನನ್ನು ಸಮರ್ಪಿಸಿಕೊಳ್ತೋ, ಆ ಮೂಲಕ ಹೇಗೆ ದೇಶ ವಿಭಜನೆಗೆ ದಾರಿ ಮಾಡಿಕೊಡ್ತೋ, ಈಗಿನ ಕಾಂಗ್ರೆಸ್ ಹಾಗೂ ಈಗಿನ ಭಾರತೀಯ ಮುಸ್ಲಿಂ ಲೀಗ್ ಈ ಎರಡರ ಸಂಬಂಧಗಳು ಒಂದು ರೀತಿ ಅದೇ ರೀತಿ ಹೋಗ್ತಾ ಇವೆ. ಈಗಿನ ಭಾರತೀಯ ಮುಸ್ಲಿಂ ಲೀಗ್ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಒತ್ತಡಗಳಿಗೆ ಮಣಿದು ಕಾಂಗ್ರೆಸ್ ತನ್ನ ನಿರ್ಧಾರಗಳನ್ನು ಪ್ರಕಟಿಸುವ ಮಟ್ಟಕ್ಕೆ ಬಂದಿದೆ. ಮುಸ್ಲಿಂ ಲೀಗ್ನ ಎದುರು ಕಾಂಗ್ರೆಸ್ ಮಂಡಿಯೂರಿದೆ. ಅದಕ್ಕೆ ಇರಬೇಕು. ಭಾರತ ಬಿಟ್ಟು ಹೋಗುವಾಗ ಪಾಕಿಸ್ತಾನವನ್ನು ತಗೊಂಡು ಮೊಹಮ್ಮದ್ ಅಲಿ ಜಿನ್ನಾ ಒಂದು ಮಾತನ್ನು ಹೇಳಿದರು. ಭಾರತದಲ್ಲೂ ಕೂಡ ಮುಸ್ಲಿಂ ಲೀಗ್ ಇರಬೇಕು ಅಂತ. ಮುಸ್ಲಿಂ ಲೀಗ್ನ ಕೆಲ ನಾಯಕರು ಇಲ್ಲೇ ಉಳಿಬೇಕು, ನೀವು ಪಾಕಿಸ್ತಾನಕ್ಕೆ ಬರುವ ಅಗತ್ಯ ಇಲ್ಲ. ಜಿನ್ನಾ ಅವರ ಉದ್ದೇಶ ಆಗಿ ಏನಾಗಿತ್ತು? ದೇಶವನ್ನು ತುಂಡರಿಸಿದಂತಹ ಮುಸ್ಲಿಂ ಲೀಗ್ನ ನಾಯಕರು ತಮ್ಮ ಪಳೆಯುಳಿಕೆ ಈಗಲೂ ಸ್ವತಂತ್ರ ಭಾರತದಲ್ಲೂ ಉಳಿಬೇಕು ಅಂತ ಯೋಚನೆ ಮಾಡಿದ್ದು ಯಾಕೆ? ಅಂಥ ಯೋಚನೆ ಮಾಡಿದಾಗ ಹೋದಾಗೆ ನಿಜಕ್ಕೂ ಕಾಂಗ್ರೆಸ್ ಈ ರೀತಿಯ ಕಳ್ಳಾಟ ಆಡ್ತಿರೋದು ಅಪಾಯದ ಸಂಕೇತ ಅಂತ ಅನಿಸೋದಿಲ್ವಾ ಸ್ನೇಹಿತರೆ? ಈ ರೀತಿಯ ಕಳ್ಳಾಟ ಆಡುವ ಮುಖಾಂತರ ಕಾಂಗ್ರೆಸ್ ಯಾವ ಜಾಲದಲ್ಲಿ ಬೀಳ್ತಾ ಇದೆ? ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಮಡಿದ ಅನೇಕ ನಾಯಕರನ್ನು ಒಳಗೊಂಡಂತಹ ಶತಮಾನಗಳ ಇತಿಹಾಸ ಇರುವಂತಹ ಕಾಂಗ್ರೆಸ್ ಪಕ್ಷ ಯಾರ ಜಾಲಕ್ಕೆ ಬೀಳ್ತಾ ಇದೆ? ನಿಜಕ್ಕೂ ಇದು ಅಪಾಯದ ಸಂಕೇತ ಅಲ್ವಾ?